ಶಾರ್ವರಿ, ಏನಿದೆಲ್ಲ? ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ? ಇದೆಲ್ಲ ನಾನು ಅನುಭವಿಸ್ತಿರೋ ನೋವುಗಳು, ನನ್ನ ಮನಸ್ಸಿನಲ್ಲಿರೋ ದ್ವೇಷಕ್ಕೆ ಸಾಕ್ಷಿಗಳು. ನನ್ನ ಅಕ್ಕ ನಿನ್ ಗಂಡ ಮಾಧವನಿಗೆ ಬರ್ದಿರೋ ಪ್ರೇಮ ಪತ್ರಗಳು. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ನಾನೇನೋ ರಹಸ್ಯ ಬಚ್ಚಿಟ್ಟಿದ್ದೀನಿ ಅಂತ ನಾನು ಬೆನ್ನ ಹಿಂದೆ ಬಿದ್ದಿದ್ದೆ ಅಲ್ವಾ? ನಾನು ಮುಚ್ಚಿಟ್ಟಿರೋ ರಹಸ್ಯಕ್ಕೆ ಸೂತ್ರಧಾರನೇ ನಿನ್ನ ಗಂಡ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳ ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಇಡೀ ಕುಟುಂಬಕ್ಕೆ ನನ್ನ ಅಕ್ಕ ಆಧಾರ ಸ್ತಂಭ ಆಗಿದ್ಲು. ಅವಳು ಸಾವಿಂದ ನಾನು ಇಡೀ ಕುಟುಂಬನೇ ಕಳ್ಕೊಂಡೆ. ನಾನಿವತ್ತು ಅನಾಥೆ ಆಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನಿನ್ ಗಂಡ. ಇಲ್ಲ, ನಾನಿದನ್ನ ನಂಬಲ್ಲ. ನೀನ್ ನಂಬ್ಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ಸತ್ಯನ ಹೇಳ್ತೀನಿ. ಆ ಸತ್ಯನ ನೀನ್ ನಂಬಲಿಲ್ಲ ಅಂದ್ರು ಆ ಸತ್ಯ ನಿನ್ನ ಮನ್ಸಿನಲ್ಲಿ ಭಯನಂತೂ ಹುಟ್ಟು ಹಾಕುತ್ತೆ. ಏನ್ ಹೇಳ್ತಾ ಇದ್ದೀರಾ ಶಾರ್ವರಿ? ನನ್ ಸೇಡಿನ ಬಗ್ಗೆ ಹೇಳ್ತಿದ್ದೀನಿ. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ್ ಮನೆ ಸರ್ವನಾಶ ಆಗ್ಬೇಕು. ಮಾಧವ ತನ್ನವ್ರನ್ನೆಲ್ಲ ಕಳ್ಕೊಂಡು ನರಳಿ ನರಳಿ ಸಾಯ್ಬೇಕು. ಹಾಗಾಗ್ಬೇಕು ಅಂತಾನೆ ನಾನು ಆ ಮನೆಗೆ ಸೊಸೆಯಾಗಿ ಸೇರ್ಕೊಂಡೆ. ಮಾಧವನ್ ಹೆಂಡತಿನ ಅವನಿಂದ ದೂರ ಮಾಡಿದೆ. ಅವನು ಮಕ್ಕಳು ಅವನನ್ನ ದ್ವೇಷ ಮಾಡೋ ಹಾಗೆ ಮಾಡಿದೆ. ಇನ್ನೇನು ಇಡೀ ಮನೆ ಸರ್ವನಾಶ ಆಗುತ್ತೆ ಅನ್ನೋ ಸಮಯಕ್ಕೆ ನೀನು ಬಂದೆ. ನೀನು ಬಂದ ಮೇಲೆ ಆ ಮನೇಲಿ ನನ್ನ ಶಕ್ತಿ ಕಡಿಮೆ ಆಗ್ತಾ ಬಂತು. ಮಕ್ಕಳೆಲ್ಲರೂ ಮಾಧವನ್ನ ಒಪ್ಕೊಂಡ್ರು. ಮಾಧವನ್ ಜೀವನ ಸಂತೋಷವಾಗಿ ನಡೆಯೋಕ್ ಶುರುವಾಯ್ತು. ಇನ್ನು ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಅಂತ ಇಷ್ಟು ವರ್ಷ ಕಾದಿದ್ ಸಾಕು. ನಿಮ್ಮಿಂದ ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಾವ. ನೀವು ಮಾಡಿರೋ ಪಾಪಗಳಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿಮ್ಮಿಂದಾಗಿ ನನ್ನ ನೆಮ್ಮದಿ ಹಾಳಾಯ್ತು. ಬೆಟ್ಟದಷ್ಟ ಸಾಲನ ನನ್ನ ತವ್ರ ಮನೆ ಮೇಲೆ ನಾನೇ ನನ್ನ ಕೈಯಾರೆ ಹೊರಿಸ್ದೆ. ನಿಮ್ಮ ದುಡ್ಡಿನ ಆಸೆಯಿಂದ ನನ್ನ ಗಂಡನೇ ನನ್ನಿಂದ ದೂರ ಮಾಡಿದ್ದೀರ. ಈ ಮನೆ ಮೇಲೆ ಸಾಲ ಮಾಡೋ ಹಾಗೆ ಮಾಡಿದ್ದೀರ. ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗಲೇಬೇಕು. ನಿಮಗೆ ಪಾಠ ಕಲಿಸ್ದೆ ನಾನು ಬಿಡಲ್ಲ ಮಾವ. ಎಲ್ಲೆಲ್ಲಿ ಇಂಥ ಕೆಲಸ ಹುಡ್ಕೋದು ನಾನು. ಈ ಪೇಪರಲ್ಲಿ ನೋಡಿದ್ರೆ ಅಲ್ಲಿ ಕೆಲಸ ಖಾಲಿ ಇದೆ, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹಾಕಿರ್ತಾರೆ. ನಾನು ಆ ಬೀದಿ ಅಲ್ಕೊಂಡು ಆ ಕಂಪ್ನಿ ಹತ್ರ ಹೋದರೆ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ತಾರಮಯ್ಯ ಆಡಿಸ್ತಾರೆ. ಏನು ಕೆಲಸ ಹುಡ್ಕೋದು, ಏನು ಕೆಲಸ ಮಾಡೋದು ದೇವ್ರಿಗೆ ಗೊತ್ತು. ಏನಾಯ್ತು ಮಾವ? ಪಾಪ ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ? ಪಾಪ ಹೊಸ ಮುದ್ದು, ನೀನೇನ ಮಾತಾಡ್ತಿರೋದು? ಹೌದು ಮಾವ, ಯಾಕೇನಾಯ್ತು? ಹೊಸ ಮುದ್ದು, ನೀನಂತೂ ಒಂಥರ ರೆಬೆಲ್ ಸ್ಟಾರ್ ಇದ್ದಂಗೆ. ಒಂದೊಂದ್ಸಲ ಗೊರ್ರಂತ ಬೈತೀಯ, ಒಂದೊಂದ್ಸಲ ನಗ್ನಗ್ತಾ ಮಾತಾಡ್ತೀಯ, ಇನ್ನೊಂದ್ಸಲ ಬಾವಾ ನೀವು ಕೆಲಸ ಮಾಡದೇ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತೀಯ. ಇನ್ನೊಂದ್ಸಲ ಬಂದು ಮಾವ ಪಾಪ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತೀಯ. ಓಹೋ, ಕೆಲಸ ಹುಡುಕ್ತಿದ್ದೀರಾ? ಹೂನಮ್ಮ, ಕೆಲಸ ಹುಡುಕ್ತಾ ಇದ್ದೀನಿ. ಆದರೂ ಕೆಲಸ ಮಾಡೋದಕ್ಕಾಗಲಿ ಕೆಲಸ ಹುಡುಕೋ ಬುದ್ಧಿ ಆಗಲಿ ನನಗಿಲ್ಲಮ್ಮ. ಅದಕ್ಕಿಂತ ಮಿಗಿಲಾಗಿ ನನಗೆ ಕೆಲಸ ಕೊಡೋದಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆನೇ ಇಲ್ಲ. ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲಿ ಸಿಗತ್ತೋ ಏನೋ. ಅಯ್ಯೋ ಪಾಪ. ಸುಮ್ಮನೆ ಸೊಸೆ ಮುದ್ದು, ಇಷ್ಟೆಲ್ಲ ಆದ್ಮೇಲೆ ಪಾಪ ಅಂದು ಏನು ಪ್ರಯೋಜನ?
ಅಲ್ಲ ಇಷ್ಟು ದಿವಸ ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ನೀನು ನನಗೆ ಸಪೋರ್ಟಿವ್ ಆಗಿದೆಯಾ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈ ಮನೇಲಿ ನೀನೇ ನನ್ನ ಮೊದಲನೇ ಶತ್ರು ಆಗ್ಬಿಟ್ಟಿದ್ಯಾ. ನಾನು ಏನು ಮಾಡಿದ್ರು ಅದನ್ನ ವಿರೋಧ ಶುರು ಮಾಡ್ಬಿಟ್ಟಿದ್ಯಾ. ಮಾವ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಬದಲಾಗಿಲ್ಲ. ಹೌದಲ್ಲ? ಸರಿ ಬಿಡಮ್ಮ, ಇವತ್ತು ಒಂದಿನ ನಾನೇ ಅಡುಗೆ ಮಾಡ್ತೀನಿ. ನಾನು ಬದಲಾಗಿದ್ದೀನಿ ಅಂತ ಈ ಮನೆಯವ್ರು ನಂಬೇಕಲ್ಲ. ಅಲ್ಲ, ಏನು ಗಂಡಸರಿಗೆ ಅಡುಗೆ ಮಾಡಕ್ ಬರಲ್ವಾ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮಹನೀಯರಲ್ಲವೇ. ನಿನ್ನೆಯ ತನಕ ನೀವೇ ದುಡಿದ್ರಿ, ಈ ಸಂಸಾರಕ್ಕೆ ಜೀವ ತೇದ್ರಿ. ಹೋಗಿ ಹೋಗಿ, ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು. ಇಷ್ಟು ದಿನ ನೀವೆಲ್ರಿಗೂ ಹಿಂಸೆ ಕೊಟ್ಟಿದ್ದೀರ, ಆದರೆ ಈಗ ನಾನು ನಿಮಗೆ ಹಿಂಸೆ ಕೊಡ್ತೀನಿ. ಇಲ್ಲಿಂದ ಆಟ ಶುರು ಆಗತ್ತೆ. ಆಟ ಆಡೋದು ನೀವು, ಆಡ್ಸೋಳು ನಾನು.